ಸರ್ ಪ್ರತಾಪ್ ಸಿಂಹ ಸಂಸದ ಮೈಸೂರು ಸಂಸದರಾದಂಥ ಪ್ರತಾಪ್ ಸಿಂಹ ಅವ್ರ ಮೇಲೆ ಮಾಜಿ ಸಂಸದರು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಹೌದು ಸರ್. ಏನಂದ್ರೆ ಹಾ. ಮೊನ್ನೆ ನಡೆದಂತ ಈ ನಾಯಿ ಮತ್ತೆ ಕುರಿ ಮಾಂಸದ ಹಾ. ಏನ್ ವಿವಾದ ನಡೀತು, ಓಕೆ. ಅದರಲ್ಲಿ ಪುನೀತ್ ಎಂಬ ಒಬ್ಬ ವ್ಯಕ್ತಿ ಅರೆಸ್ಟ್ ಆಗಿರ್ತಾನೆ. ಹ್ಮ್. ಲಾ ಅಂಡ್ ಆರ್ಡರ್ನ ಕೈಗೆ ತಗೊಂಡು ಅಲ್ಲಿ ಸುಳ್ಳು ವಾಗ್ವಾದ ಮಾಡಿ ಹ್ಮ್. ಆ ರೀತಿಯಾಗಿ ನಡೆದಿರುತ್ತೆ. ಓಕೆ. ಇದು ಎಲ್ಲಿ ಟ್ವಿಸ್ಟ್ ತಗೊಳುತ್ತೆ ಅಂದ್ರೆ ಆತ ಅರೆಸ್ಟ್ ಆಗಿ ಬೇಲ್ ಮೇಲೆ ಬರ್ತಾನೆ. ಹ್ಮ್. ಇದೆಲ್ಲ ವಿಷಯ ಅಲ್ಲ, ಪುನೀತನ ವಿಷಯ ಅಲ್ಲ. ಇದು ಹ್ಮ್. ವಿಷಯ ಬಂದು ಹ್ಮ್. ಒಬ್ಬ ಸಂಸದ ಪ್ರತಾಪ್ ಸಿಂಹ ಅನ್ನೋ ಒಬ್ಬ ಸಂಸದ ಹ್ಮ್. ACP ಚಂದನ್ ಅವರಿಗೆ ಟ್ವೀಟ್ ಮುಖಾಂತರ ಒಂದು ವಿಷಯ ಹೇಳ್ತಾರೆ. ಏನು ಅಂತಂದ್ರೆ, ಹಾ. ನಾನು ಬರ್ತೀನಿ, ನಿಂಗೆ ಒಬ್ಬರನ್ನ ಬೆತ್ತಲೆ ಮಾಡಿದ್ಯಾ, ನಾನು ಹಾ. ಬರ್ತೀನಿ, ನೀನು ಸಿಗು ಹಾ. ಅಂತ ಹೇಳಿ ಪಬ್ಲಿಕ್ ಡೊಮೇನ್ ಅಲ್ಲಿ ಒಂದು ಟ್ವೀಟ್ ಮಾಡಿರ್ತಾರೆ. ಓಕೆ. ಒಬ್ಬ ಸಂಸದ ಆ ರೀತಿ ಟ್ವೀಟ್ ಮಾಡಿ ಒಬ್ಬ ಪೊಲೀಸ್ ಆಫೀಸರ್ಗೆ ಮಾಡಬಹುದಾ ಇಲ್ವೋ ಅನ್ನೋದು ಪ್ರಶ್ನೆ. ಅಂದ್ರೆ ಇವಾಗ ಮಾಜಿ ಸಂಸದರಾದ್ರೂ ಆ ರೀತಿ ಮಾಡಬಾರ್ದು ಯಾರೇ ಅಂತ. ಆಗ್ಲಿ, ಬೆದರಿಕೆ ಅಲ್ವಾ ಇದು? ಓಕೆ. ಒಬ್ಬ ರಾಜಕೀಯವಾಗಿ ನೀನು ಒಬ್ಬ ಪೊಲೀಸನ್ನ ನೀನು ಎದುರಿಸ್ತಾ ಇದೆಯಲ್ವಾ, ಹ್ಮ್. ಇದು ತಪ್ಪೇ ತಾನೇ? ಹ್ಮ್. ಲಾ ಅಂಡ್ ಆರ್ಡರ್ ವ್ಯವಸ್ಥೆ ಏನಾಗುತ್ತೆ? ಯಾರೋ ಒಬ್ಬ ತಪ್ಪು ಮಾಡಿದಾನೋ ಇಲ್ವೋ, ಅವ್ರು ಮಾಡಿದಾರೋ ಇಲ್ವೋ ಅದನ್ನ ತಿಳ್ಕೊಬೇಕಲ್ವಾ ನಾವು? ಹೌದು. ನೀವು ಒಂದೇ ಸಲ ಪೊಲೀಸರಿಗೆ ನೀನು ಮೆಸೇಜ್ ಮಾಡಿ ನಾನು ಬರ್ತಾ ಇದ್ದೀನಿ, ನೀನು ಇರು, ನೀನು ಸಿಗು ಅಂದ್ರೆ ಅರ್ಥ ಏನು ಸ್ವಾಮಿ ಅದು? ಹ್ಮ್. ಅದ್ರ ಅರ್ಥ ಏನು ಅಂದ್ರೆ, ನಾನು ನಿನಗೆ ಏನೋ ಒಂದು ಮಾಡ್ತೀನಿ, ಹ್ಮ್. ನಾನು ರಾಜಕೀಯದವರು ದೊಡ್ಡವರು ಹ್ಮ್. ಅಲ್ವಾ? ಅಂದ್ರೆ ಹೌದು. ಏನಕ್ಕೆ ಹೋಗ್ತಿದ್ಯಾ ನೀನ್? ಹಂಗಂದ್ರೆ ಏನ್ ಕೇಳಕ್ ಹೋಗ್ತಿದ್ಯಾ? ಅದನ್ನ ಕೇಳಕ್ಕೂ ಕೂಡ ಒಂದ್ ಜಾಗ ಇದೆಯಲ್ವಾ? ಹೌದು. ಕೋರ್ಟಲ್ಲಿ ಕೇಳಬೇಕಾಗಿದ್ದು, ಸ್ಟೇಷನ್ಗೆ ಯಾಕೆ ಹೋಗ್ತಿದ್ಯಾ? ನೀನ್ ಯಾರು ಕೇಳಕ್ಕೆ? ಹ್ಮ್. ಹೂ ಆರ್ ಯು ಪ್ರತಾಪ್ ಸಿಂಹ ಅಲ್ವಾ? ಹೌದು. ಹಾಗಾಗಿ ನಾನು ಒಬ್ಬ ರಾಜ್ಯದ ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಹ್ಮ್. ಈ ರಾಜಕೀಯವಾಗಿ ಬೆಳೆಸ್ಕೊಂತ ಇದಾರೋ ಈ ವಿಷಯವನ್ನೆಲ್ಲ, ಹ್ಮ್. ಇಂಥ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡ್ತಿದ್ರೆ ಅವ್ರನ್ನ ಟ್ರಾಪ್ ಮಾಡೋದು, ಹ್ಮ್. ರಾಜಕೀಯ ವ್ಯಕ್ತಿಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ರೆ ಅವ್ರನ್ನ ಟ್ರಾಪ್ ಮಾಡಿ ಜೈಲ್ಗೆ ಹಾಕೋದು, ಹ್ಮ್. ಈ ರೀತಿ ಕೆಲಸಗಳು ಮಾಡ್ತಾರಲ್ಲ, ಈ ವಿರುದ್ಧವಾಗಿ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೀವಿ ಸರ್. ಹ್ಮ್. ಪ್ರತಾಪ್ ಸಿಂಹ ಅವರು ಏನಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ರೆಟ್ ಹಾಕೋದು, ಗೌರ್ಮೆಂಟ್ ಅಧಿಕಾರಿಗಳು ಥ್ರೆಟ್ ಹಾಕಿದ್ರೆ ಹ್ಮ್. ಕಾನೂನು ರೀತಿಯಲ್ಲಿ ನಾವು ಅವ್ರ ಮೇಲೆ ಕ್ರಮ ತಗೊಂತೀವಿ. ಹಾಗಾಗಿ DCP ಗಿರೀಶ್ ಅವ್ರ ಹತ್ರ ಹೋಗಿ ಹ್ಮ್. ಪ್ರತಾಪ್ ಸಿಂಹ ವಿರುದ್ಧ ಅವ್ರು ಕೊಟ್ಟಿರುವಂತ ಟ್ವೀಟ್ ಮಾಡಿ ನಾನು ಬರ್ತಾ ಇದ್ದೀನಿ, ನೀನು ಸಿಗು ಅಂತ ಹೇಳಿರುವಂತ ಮಾತಿಗೆ ಹ್ಮ್. ರಾಜ್ಯ ಜನತೆಗೆ ಕರೆಕ್ಟ್ ಆಗಿ ತಾವು ಅದನ್ನ ವಿಶ್ಲೇಷಣೆ ಕೊಡ್ಲೇಬೇಕು ಅಂತ ಹೇಳಿ ಕಂಪ್ಲೇಂಟ್ ನ ಕೊಡ್ತಾ ಇದೀವಿ ಸರ್. ಇಲ್ಲ ಅಂದ್ರೆ ಅದೇನೋ ಥ್ರೆಟನಿಂಗ್ ಆಗಿದ್ರೆ ಅವ್ರ ಮೇಲೆ FIR ಮಾಡಿ ಜೈಲ್ಗೆ ಹಾಕಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾ ಇದೀವಿ ಸರ್.